ಯವ್ವ ನಿನ್ನ ಮದುವೆ ಮಾಡಕತ್ತೈತಿ ಇಲ್ಲ ಯವ್ವ ನನಗೆ ನಮ್ಮಪ್ಪ ಸಾಯೋದಿಲ್ಲ. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಧ್ವನಿಯ ದನಿ ಕೇಳದೆ. ನಿಮ್ಮ ಮದ್ರಿಗೆ ನೋಡ್ಕೊಳಕ್ ಬದ್ಲಿ ನಂಗೆ ಅಳ್ಕೊಂಡ್ ಕೂತ್ಕೊಂಡ್ರೆ ಆನಂದ್ ಫಾರ್ಮರ್ಸ್ 2.5 ಲಕ್ಷ 2 ಸಪರೇಟ್ ಚೆಕ್ ಕಳ್ಸ್ಬಿಡು. ಚೆಕ್ ಕಳ್ಸಿ ಬ್ಯಾಂಕಿಗೆ ಕಳ್ಸೋದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಕಳ್ಸ್ಬಿಡು. ನಮ್ಮ ಫೌಂಡೇಶನ್ ವತಿಯಿಂದ 2.5 lakhs ಏನು ಅಮೌಂಟ್ ಐತೆ ಕೊಡ್ತೀವಿ. ಸರ್ಕಾರ ವತಿಯಿಂದ ಒಂದು 5 lakhs ಬರುತ್ತೆ. ಮನೆ ಹಾಕ್ಸ್ಲಿಕ್ಕೆ ಪ್ರಾವಿಷನ್ ಇದೆ ಸರ್ಕಾರ ಬರೀ. ನನಗೊಂದು ದುಡಿದ ಹಾಕಂತ ನನ್ನ ಏನಾರ ಒಂದು ಹಾಕ್ಬಿಡುತ್ತಾರೆ. ಸೂಸೈಡ್ ಮಾಡ್ಕೊಂಡಿದಾರಲ್ಲ ಏನ್ ಪ್ರಿನ್ಸಿಪಲ್ ಅಮೌಂಟ್ ಇದೆಯಾ? ಆಯ್ತು, ಈಗ ನಾವೇ ಇದನ್ನ ಕ್ಲಿಯರ್ ಮಾಡ್ತೀವಿ. ಡೋಂಟ್ ಹೆರಾಸ್ ದಮ್. ನೀವು ಹೋಗ್ಬೇಡಿ, ಅವ್ರ ಹತ್ರ ದುಡ್ಡು ಕೇಳಕ್ ಹೋಗ್ಬೇಡಿ. ನಮ್ಮ ಫೌಂಡೇಶನ್ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಡೋಂಟ್ ಆಸ್ಕ್ ದಮ್ ಮನಿ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇವ್ರದ್ದು ಅದು 2.5 ಲಕ್ಷ ರೂಪಾಯಿ ಏನಿದೆ ನಮ್ಮ ಫೌಂಡೇಶನ್ ನಾವು ತುಂಬ್ತೀವಮ್ಮ. ನೀನು 1 ರೂಪಾಯಿ ತುಂಬ ಅವಶ್ಯಕತೆ ಇಲ್ಲ. ಅದು ನೀವು ಹೇಳಿ ಮುರಾರ್ಜಿ ದೇಸಾಯಿ ಚೆಕ್ ಮಾಡಿಸ್ತೀನಿ ಅಂತ ಹೇಳಿ ಆದ್ರೆ ಅದನ್ನ ಮಾಡಿಸ್ಕೊಡ್ತೀವಿ. ಇಲ್ಲಾಂದ್ರೆ ಮಕ್ಳದ್ದು ಏನೇ ಇರಲಿ ಜವಾಬ್ದಾರಿ ನಾನು ನೋಡ್ಕೊಳ್ತೀನಮ್ಮ. ನೀನು ಧೈರ್ಯವಾಗಿರೋ ಮತ್ತೆ ದಯವಾಗಿರೋ, ಏನಾಗೋದಿಲ್ಲ. ಚೆನ್ನಾಗಿ ಓದ್ಬಿಟ್ಟಾಗಿದೆ.